ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ಬಿಗ್ಗೆಸ್ಟ್ ಕ್ವೆಶನ್ ಆಗಿರುವಂಥ ನಾವೆಷ್ಟೇ ತಿಂದರೂ ದಪ್ಪ ಆಗಲ್ಲ ಯಾಕೆ ಅಂತ ತಿಳ್ಕೊಳ್ಳೋಣ. ಸೊ ಬಿಫೋರ್ ದಟ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ವೆಯ್ಟ್ ಲಾಸ್ ಆಗಬೇಕಂತ ತುಂಬ ಜನ ಟ್ರೈ ಮಾಡ್ತಿರ್ತಾರೆ. ಅದೇ ರೀತಿ ವೆಯ್ಟ್ ಗೇನ್ ಆಗಬೇಕಂತನೂ ಸಾಕಷ್ಟು ಜನ ಟ್ರೈ ಮಾಡ್ತಿರ್ತಾರೆ. ಸೊ ವೆಯ್ಟ್ ಗೇನ್ ಮಾಡಬೇಕಂದ್ರೂ ವೆಯ್ಟ್ ಲಾಸ್ ಮಾಡಬೇಕಂದ್ರೂ ಒಂದೇ ಫಾರ್ಮುಲಾ ಇರೋದು, ಅದು ನಮ್ಮ ಕ್ಯಾಲರೀಸ್ನ ಕೌಂಟ್ ಮಾಡೋದು. ಅಂದರೆ ನಾವು ದಿನ ತಿನ್ನೋ ಆಹಾರದಲ್ಲಿ ಹೆಚ್ಚು ಕ್ಯಾಲರೀಸ್ನ ದೇಹಕ್ಕೆ ಕೊಟ್ಟು ಕಡಿಮೆ ಕ್ಯಾಲರೀಸ್ನ ಬರ್ನ್ ಮಾಡಿದರೆ ನಾವು ದಪ್ಪ ಆಗ್ತೀವಿ. ಆ್ಯಂಡ್ ನಾವು ಎಷ್ಟು ಕ್ಯಾಲರೀಸ್ನ ಸೇವಿಸ್ತೀವೋ ಅದಕ್ಕಿಂತ ಹೆಚ್ಚು ಕ್ಯಾಲರೀಸ್ನ ಬರ್ನ್ ಮಾಡಿದರೆ ತೆಳ್ಳಗಾಗ್ತೀವಿ. ಸೊ ಒಬ್ಬ ವ್ಯಕ್ತಿ ತೆಳ್ಳಗಿರೋದಕ್ಕೆ ಬಹಳಷ್ಟು ರೀಸನ್ಸ್ ಅದಾವು. ಸೊ ಅವು ಏನಂತ ನೋಡೋರಂತ, ಫಸ್ಟ್ ಒನ್ ಬಂದು ಮೆಟಬಾಲಿಸಮ್. ಮೆಟಬಾಲಿಸಮ್ ಅಂದರೆ ನಾವು ತಿನ್ನುವಂಥ ಫುಡ್ನ ಎನರ್ಜಿಗೆ ಕನ್ವರ್ಟ್ ಮಾಡುವಂಥ ಪ್ರೊಸೆಸ್ಗೆ ಮೆಟಬಾಲಿಸಮ್ ಅಂತ ಕರಿತೀವಿ. ಇದು ಕೆಲವು ಜನರಿಗೆ ನ್ಯಾಚುರಲ್ ಆಗಿ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ. ಇದು ಅವರು ಹೆಚ್ಚು ತಿಂದರೂ ಫಾಸ್ಟಾಗಿ ಕ್ಯಾಲರೀಸ್ನ ಬರ್ನ್ ಮಾಡಿಬಿಡುತ್ತೆ. ಸೊ ಆದ್ದರಿಂದ ಅವ್ರು ಎಷ್ಟೇ ತಿಂದರೂ ಅವರು ದಪ್ಪ ಆಗೋಕ್ಕಾಗ್ತಿರಲ್ಲ. ಆ್ಯಂಡ್ ಸೆಕೆಂಡ್ ರೀಸನ್ ಬಂದು ಫುಡ್ ಚಾಯ್ಸಸ್. ನಾವು ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ತಿಂತೀವಿ ಅನ್ನೋದಲ್ಲ. ಸೊ ನಾವು ಏನೋ ತಿಂದರೂ ನ್ಯೂಟ್ರಿಯೆಂಟ್ ಡೆನ್ಸ್ ಇರಬೇಕು. ಕಡಿಮೆ ಕ್ಯಾಲೋರೀಸ್ ಇರುವಂಥ ಫುಡ್, ವೆಜಿಟೇಬಲ್ ಮತ್ತು ಫ್ರೂಟ್ಸನ್ನು ತಿಂತಿರ್ತೀವಿ. ಸೊ ಇದನ್ನು ಹೆಚ್ಚು ತಿಂದರೂ ನಮಗೆ ಕಡಿಮೆ ಕ್ಯಾಲರೀಸು ಸಿಗ್ತಿರುತ್ತೆ. ಇದು ಕೂಡ ಒನ್ ಆಫ್ ದ ರೀಸನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ ಆ್ಯಕ್ಟಿವಿಟಿ ಲೆವೆಲ್ಸ್. ನಿಮ್ಮ ಲೈಫ್ ಸ್ಟೈಲ್ ಒಳಗೆ ನೀವು ವೆರಿ ಆ್ಯಕ್ಟಿವ್ ಇರ್ತೀರಿ, ಇಲ್ಲಿ ನೀವು ಮೋರ್ ಕ್ಯಾಲರೀಸ್ನ ಬರ್ನ್ ಮಾಡ್ತಿರ್ತೀರಿ, ಬಟ್ ಲೋ ಕ್ಯಾಲರೀಸ್ನ ಇಂಟೆಕ್ಟ್ ಮಾಡ್ತಿರ್ತೀರಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಕಡಿಮೆ ಕ್ಯಾಲರಿ ಇರುವಂಥ ಫುಡ್ಡನ್ನು ತೊಗೋತೀರಿ, ಬಟ್ ಜಾಸ್ತಿ ಕ್ಯಾಲರೀಸ್ನ ಬರ್ನ್ ಮಾಡ್ತಿರ್ತೀರಿ. ಆದ್ದರಿಂದ ನೀವು ದಪ್ಪ ಆಗ್ತಿರಲ್ಲ. ಸೊ ನೀವು ಎಷ್ಟೋ ತಿಂದರೂ ದಪ್ಪ ಆಗ್ತಿಲ್ಲ ಅಂದರೆ ಇದು ಕೂಡ ಒನ್ ಆಫ್ ದ ರೀಸನ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಬಂದು ಜೆನೆಟಿಕ್ ಫ್ಯಾಕ್ಟರ್. ಇಟ್ ಆಲ್ಸೋ ಪ್ಲೇಸ್ ಅ ವೆರಿ ಸಿಗ್ನಿಫಿಕೆಂಟ್ ಪಾರ್ಟ್ ಇನ್ ಅ ಬಾಡಿ ಕಂಪೋಸಿಷನ್. ಬಿಕಾಸ್ ಸ್ವಲ್ಪ ಜನ ಜೆನೆಟಿಕಲಿ ಪ್ರೀಡಿಸ್ಪೋಸ್ಡ್ ಆಗಿರ್ತಾರೆ. ಸೊ ಇದು ಫ್ಯಾಟ್ ಮತ್ತು ಮಸಲ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಅವ್ರು ಏನೋ ತಿಂದರೂ ದಪ್ಪ ಆಗ್ತಿರಲ್ಲ. ನೆಕ್ಸ್ಟ್ ಒನ್ ಬಂದು ಹಾರ್ಮೋನ್ಸ್ ವೇರಿಯೇಷನ್ ಆಗೋದ್ರಿಂದ ನಮ್ಮ ಬಾಡಿ ಫಂಕ್ಷನ್ ಕೂಡ ವೇರಿಯೇಷನ್ ಆಗ್ತಿರುತ್ತೆ. ಸೊ ಹಾರ್ಮೋನ್ಸ್ ನಮ್ಮ ವೇಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆರ್ ಹೈಪರ್ ಥೈರಾಯ್ಡಿಸಮಿಂದ ನಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ನಮ್ಮ ವೇಟ್ ಲೀಡಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನಾವು ಎಷ್ಟೋ ತಿಂದರೂ ದಪ್ಪ ಆಗ್ಲಾರ್ದಕ್ಕೆ ಇದು ಕೂಡ ಒನ್ ಆಫ್ ದ ರೀಸನ್ ಆಗಿರ್ತೈತಿ. ನೆಕ್ಸ್ಟ್ ಒನ್ ಈಸ್ ಸೈಕಲಾಜಿಕಲ್ ಫ್ಯಾಕ್ಟರ್ ಆಲ್ಸೋ ಇನ್ಕ್ಲೂಡ್ಸ್ ದಿ ಸ್ಟ್ರೆಸ್ ಆ್ಯಂಡ್ ಎಮೋಷ್ನಲ್ ಈಟಿಂಗ್. ಅಂದರೆ ನಾವು ಆಹಾರನ ಹೇಗೆ ತಿಂತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ನಮ್ಮ ಸ್ಟ್ರೆಸ್ ಮತ್ತು ಮೂಡ್ ಸ್ವಿಂಗ್ಸ್ ಮತ್ತು ಎಮೋಷನಲ್ ಇದ್ದಾಗ ನಾವು ಹೆಚ್ಚಿಗೆ ತಿನ್ಬೋದು, ಬಟ್ ಅದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದಿಲ್ಲ. ಸೊ ನೀವು ಎಷ್ಟು ತಿಂದರೂ ದಪ್ಪ ಆಗ್ತಿಲ್ಲ ಅಂದ್ರೆ ಇದೆಲ್ಲವೂ ಒಂದು ರೀಸನ್ ಆಗಿರ್ತೈತಿ. ಮೆಟಬಾಲಿಸಮ್, ಫುಡ್ ಚಾಯ್ಸಸ್, ಆ್ಯಕ್ಟಿವಿಟಿ ಲೆವೆಲ್ಸ್, ಜೆನೆಟಿಕ್ಸ್, ಹಾರ್ಮೋನ್ಸ್ ಆ್ಯಂಡ್ ಆಲ್ಸೋ psychological influences. So it's important to listen to your body and focus on overall health rather than the just a weight. ಸೊ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ವೇಟ್ ಗೇನ್ ಟಿಪ್ಸ್ ಆ್ಯಂಡ್ ರೆಸಿಪೀಸ್ನ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್ ವಿತ್ ಮೀ. ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಫಾರ್ ಮೋರ್ ಇನ್ಸೈಟ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.